ಈಗ 15ನೇ ತಾರೀಕು ಆ ಇನ್ಸಿಡೆಂಟ್ ಆದಮೇಲೆ ಈ ಬೇಟೆಗಾರರನ್ನ ತಡೆಯೋದಕ್ಕೆ ಈ ಅರಣ್ಯ ಪ್ರದೇಶದಲ್ಲಿ ಬಾರ್ಡರ್ಸಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಕ್ಯಾಂಪ್ಸ್ ಇರುತ್ತೆ. ಅಲ್ಲಿ ಚಿಕ್ಕದಾಗಿ ಬಿಲ್ಡಿಂಗ್ಸ್ ಎಲ್ಲ ಕೂಡ ಕಟ್ಟಿರ್ತಾರೆ. ಆ ದಿನ ರಾತ್ರಿ ಸುಮಾರು 8 ಕಡೆ ಅದನ್ನು ಹಾನಿ ಮಾಡಿದ್ದಾರೆ. ಅದು ಜಿಲಿಟಿನ್ನು ಅದೆಲ್ಲ ಉಪಯೋಗಿಸಿದ್ದಾರೆ ಅಂತೇಳಿ ನಮ್ಮ ಅಧಿಕಾರಿಗಳು ಹೇಳಿದ್ರು. ಈಗ ತನಿಖೆ ನಡೀತಾ ಇದೆ. ಅಲ್ಲ, ಅದು ಯಾರಿದ್ದಾರೆ ಏನು ಅದ್ರ ಬಗ್ಗೆ ನನಗೆ ಸ್ಪಷ್ಟ ಮಾಹಿತಿ ಒಂದು ತನಿಖೆ ಆದಮೇಲೆ ಪೊಲೀಸ್ ಇಲಾಖೆಯವರು ಅಥವಾ ನಮ್ಮ ಮ್ಯಾಜಿಸ್ಟ್ರಿಯಲ್ ತನಿಖೆ ಆಗ್ತಾ ಇದೆಯಲ್ಲ, ಮ್ಯಾಜಿಸ್ಟ್ರೇಟ್ ವತಿಯಿಂದ ತನಿಖೆ ಆಗ್ತಾ ಇದೆ. ತನಿಖೆ ವರದಿ ಬಂದ ಮೇಲೆ ನಾನು ಮಾತಾಡ್ತೀನಿ. ಆಗಿದೆ ಹಾನಿ ಆಗಿದೆ. 100% ಆಗಿದೆ. ಜಿಲೆಟಿನ್ನು ಉಪಯೋಗಿಸಿದ್ದಾರೆ ಅಂತ ಹೇಳ್ತಾರೆ. ಬಿಲ್ಡಿಂಗ್ಗಳೆಲ್ಲ ಹಾನಿ ಮಾಡಿದ್ದಾರೆ. ಒಂದು ಜೀಪು ಹಾನಿ ಮಾಡಿದ್ದಾರೆ. 4 ಟೂ ವೀಲರ್ ಹಾನಿ ಮಾಡಿದ್ದಾರೆ. ಈಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ. 15ನೇ ತಾರೀಕು ಆಯಿತು ಘಟನೆ. ಆಮೇಲೆ ಸ್ವಲ್ಪ ಗಲಾಟೆಗಳಾದಮೇಲೆ ಇವ್ರು ಹೋಗಿರಲಿಲ್ಲ. ನಿನ್ನೆ ಹೋಗಿ ಕೇಸು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಇದಾದಮೇಲೆ ತನಿಖೆ ಪ್ರಾರಂಭ ಆಗುತ್ತೆ. ಆಮೇಲೆ ಇದನ್ನು ಯಾರು ಮಾಡಿದ್ದಾರೆ ಏನು ಎತ್ತ ಬ್ಯಾಕ್ಗ್ರೌಂಡು ಎಲ್ಲ ಕೂಡ ಆಮೇಲೆ ಬರುತ್ತೆ. ಈಗ 4th ಪರ್ಸನ್ ಒಬ್ಬ ಮಿಸ್ ಆಗಿದ್ದಾರೆ ಸರ್. ಯಾಯಪ್ಪ ಬಂದು ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಸರ್. ನಮಗೆ ರಕ್ಷಣೆ ಬೇಕು, ಅವತ್ತು ಪುಣ್ಯಕ್ಕೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು, ನಾವು ತಪ್ಪಿಸ್ಕೊಂಡು ನೋಡೋದು. ನಾನು ನೋಡಿದೆ ವಿಡಿಯೋ. ಆ ವಿಡಿಯೋದಲ್ಲಿ ಏನು ಸ್ಪಷ್ಟತೆ ಏನೂ ಇಲ್ಲ. ಹೋಗಿ ಅದಕ್ಕೀಗ ಪೊಲೀಸ್ ಕಂಪ್ಲೇಂಟ್ ಆಗಿದೆ ತಾನೆ. ಪೊಲೀಸ್ ಕಂಪ್ಲೇಂಟ್ ಆದಮೇಲೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಏನು ಮಾಹಿತಿ ಇದೆಯೋ ಹೋಗಿ ಹೇಳ್ಕೊಳ್ಳಿ ಅಷ್ಟೇ. ತನಿಖೆಯಲ್ಲಿ ಹೋಗಿ ಕೇಳ್ಕೊಳ್ಳಿ. ನೋಡಿದೆ ಆ ಮಾಹಿತಿ, ಅದರಲ್ಲಿ ಏನೂ ಇಲ್ಲ ವಿಡಿಯೋದಲ್ಲಿ. ಈಗ ಹಿಂದೆ 4 ಬಾರಿ ನಾನು ನಿನ್ನೆ ಕೂಡ ನಿಮಗೆ ಹೇಳಿದ್ದೆ. ಒಂದು ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಆಗಿದ್ದಾಗ ವೆಳ್ಳಿಯಪ್ಪನ್ ಅಂತ ಬನ್ನೇರುಘಟ್ಟದಲ್ಲೇ ಶ್ರೀಗಂಧದ ಮರ ಕಡಿಯೋಕ್ಕೆ ಹೋದಂಥ ಸಂದರ್ಭದಲ್ಲಿ ವೆಳ್ಳಿಯಪ್ಪನ್ ಅಂತ ಒಬ್ಬರು ಶೂಟೌಟ್ ಆಗಿದ್ದರು. ಅದಾದಮೇಲೆ ಪಾಲಾರ್ ಗಡಿನಲ್ಲೂ ಆಗಿತ್ತು. ಅಲ್ಲಿ ಶೂಟೌಟ್ ಆಗಿದ್ದರೂ ಕೂಡ ಯಾರೂ ಪ್ರಾಣಾಪಾಯ ಆಗಿರಲಿಲ್ಲ. ಮತ್ತು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಇದೇ ಬನ್ನೇರುಘಟ್ಟ ನಮ್ಮ ರಿಸರ್ವ್ ಫಾರೆಸ್ಟಲ್ಲೂ ಕೂಡ ಒಬ್ಬರು ಕುರುಬು ಜನಾಂಗದವರು, ಕಾಡು ಕುರುಬರು, ಅವರು ಕೂಡ ಹತ ಆಗಿತ್ತು. 4 ಬಾರಿ ಆಗಿದೆ ಈ ಥರ ಶೂಟೌಟ್ ಆಗಿದೆ. 4 ಬಾರಿ ಬೊಮ್ಮಾಯಿಯವರಿದ್ದಾಗ 2 ಬಾರಿ, ಯಡಿಯೂರಪ್ಪವರಿದ್ದಾಗ 2 ಬಾರಿ ಆ ಶೂಟೌಟ್ ಆಗಿತ್ತು. ಒಟ್ಟು 3 ಜನ ಶೂಟೌಟಲ್ಲಿ ಸತ್ತಿದ್ರು ಹಿಂದೆ. ಮತ್ತು ಇನ್ನೂ ಮೊನ್ನೆ ಪ್ರಜಾವಾಣಿ ನಾವು ನೋಡಿದ್ರಲ್ಲ ನೀವು, ನಾನು ಡೀಟೇಲ್ಸ್ ಎಲ್ಲ ನಮ್ಮ ಅಧಿಕಾರಿಗಳಿಗೆ ತಗೊಳ್ಳೋಕೆ ಹೇಳಿದ್ದೀನಿ. 278 ಪ್ರಕರಣಗಳು ದಾಖಲೆ ಆಗಿರ್ತಕ್ಕಂಥದ್ದು. ದಾಖಲೆ ಆಗದೇ ಇರತಕ್ಕಂಥದ್ದು ಲೆಕ್ಕನೇ ಇಲ್ಲ. ಅಲ್ಲಿ ದಾಖಲೆ ಆಗಿರ್ತಕ್ಕಂಥದ್ದು, ಬೇಟೆ ಹೋಗಿರ್ತಕ್ಕಂಥದ್ದು ಸುಮಾರು 16 ವರ್ಷಗಳಲ್ಲಿ 278. ಅದೊಂದೇ ಸ್ಥಳದಲ್ಲಿ, ರಾಜ್ಯದ ಬೇರೆ ಬೇರೆ ಭಾಗದಲ್ಲೆಲ್ಲ ಅದೊಂದೇ ಸ್ಥಳದಲ್ಲಿ ಅಷ್ಟಾಗಿತ್ತು. ಮತ್ತು ನಾನು ಕೂಡ ಈಗ ಅಸೆಂಬ್ಲಿ ನಡೀತಾ ಇದೆ. ಸ್ವಲ್ಪ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ವನ್ಯ ರಕ್ಷಣೆ ಆಗಬೇಕು, ಅದೇ ರೀತಿ ವನ್ಯಜೀವಿಗಳ ರಕ್ಷಣೆ ಆಗಬೇಕು, ಮತ್ತು ಕಾಡು ಕೂಡ ಉಳಿಬೇಕು, ಮತ್ತು ಸಾರ್ವಜನಿಕರಿಗೂ ಕೂಡ ಅನಾವಶ್ಯಕವಾಗಿ ಅವ್ರಿಗೂ ಕೂಡ ತೊಂದರೆ ಆಗದ ರೀತಿ ಏನು ಕಾರ್ಯಕ್ರಮಗಳನ್ನ ಹಾಕ್ಕೋಬೇಕು ಅದನ್ನು ಹಾಕ್ಕೊಳ್ಳೋ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಈಗ ವಿಜಯ್ ಅವ್ರದ್ದು ನಾನು ನೋಡಿದೆ. ಅವರು ತಮಿಳ್ನಾಡೋರಲ್ವ, ಇವರು ತಮಿಳ್ನವರು ಅಂತೇಳಿ ಟ್ವೀಟ್ ಮಾಡಿದ್ದಾರೆ. ಇದರಲ್ಲಿ ತಮಿಳು ಮಾತಾಡೋ ಭಾಷೆಯವರು ಅಥವಾ ಬೇಟೆ ಆಡೋರು ಅಥವಾ ರೈತರು, ಇಷ್ಟೇ ಪ್ರಶ್ನೆ ಇರೋದು. ಈಗ ತನಿಖೆ ಆದಮೇಲೆ ಅವ್ರು ಬೇಟೆಗೆ ಹೋಗಿದ್ರ ಅಥವಾ ಅಮಾಯಕ ರೈತರ, 2 ತೀರ್ಮಾನ ಆಗಬೇಕಷ್ಟೇ. ಅಮಾಯಕ ರೈತರಾದರೆ ನಾವು ಕೂಡ ನಮ್ಮ ಸರ್ಕಾರದಿಂದ ಏನು ಸಹಾಯ ಮಾಡಬೇಕಾಗುತ್ತೋ ಮಾಡಬೇಕಾಗುತ್ತೆ. ನಮ್ಮ ಅಧಿಕಾರ ಮೇಲೂ ಕೂಡ ಕ್ರಮ ತಗೋಬೇಕಾಗುತ್ತೆ. ಅವರು ಬೇಟೆಗಾರರೇ ಆಗಿದ್ದರೆ ಕಾನೂನು ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ಅದನ್ನು ತಮಿಳ್ನಾಡವ್ರು ಅರ್ಥ ಮಾಡ್ತಾರೆ.